ಇನ್ನು ಪರಿಷತ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರುಮಾಲ್ ವಾರ್ ಶುರುವಾಗಿತ್ತು. ಹಳದಿ ಬಣ್ಣದ ರುಮಾಲ್ ಕಟ್ಟಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಮತ್ತೊಂದು ಕಡೆ ಹಳದಿ ಬಣ್ಣದ ರುಮಾಲನ್ನ ರವಿಕುಮಾರ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಕಟ್ಟಿದ್ರು. ಮಹಾರಾಷ್ಟ್ರಕ್ಕೆ ಪೂರಕವಾದ ಪೇಟ ಅಂತ ರಮೇಶ್ ಬಾಬು ಹೇಳಿದ್ರು. ನಮ್ಮ ಭಾಷೆ ನೆಲಕ್ಕೆ ಸಂಬಂಧಪಟ್ಟಿದ್ಯಾ ಅಂತ ರಮೇಶ್ ಬಾಬು ಪ್ರಶ್ನೆ ಮಾಡಿದ್ದಾರೆ. ರವಿಕುಮಾರ್ ಅವರು ನಡ್ಕೊಂಡಿಲ್ಲ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ರಮೇಶ್ ಬಾಬು ಮಹಾರಾಷ್ಟ್ರದ ಏಕೀಕರಣದ ಕೇಳಿದಾಗ ಅವರು ಹೇಳಿದ್ರು ಒಂದೇ ಒಂದು ನಿಮಿಷ. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ನಡ್ಕೋಬೇಕು. ವಿರೋಧ ಪಕ್ಷದ ನಾಯಕರು ಸಿಟಿ ರವಿಕುಮಾರ್ ರವರು ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರ್ತಕ್ಕಂಥದ್ದು? ಕನ್ನಡದ ಪೇಟನ? ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲಿ ಬರಬೇಕಾದ್ರೆ ಅವರು ಇನ್ನು ಪರಿಷತ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರುಮಾಲ್ ವಾರ್ ಶುರುವಾಗಿತ್ತು. ಹಳದಿ ಬಣ್ಣದ ರುಮಾಲ್ ಕಟ್ಟಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಮತ್ತೊಂದು ಕಡೆ ಹಳದಿ ಬಣ್ಣದ ರುಮಾಲನ್ನ ರವಿಕುಮಾರ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಕಟ್ಟಿದ್ರು. ಮಹಾರಾಷ್ಟ್ರಕ್ಕೆ ಪೂರಕವಾದ ಪೇಟ ಅಂತ ರಮೇಶ್ ಬಾಬು ಹೇಳಿದ್ರು. ನಮ್ಮ ಭಾಷೆ ನೆಲಕ್ಕೆ ಸಂಬಂಧಪಟ್ಟಿದ್ಯಾ ಅಂತ ರಮೇಶ್ ಬಾಬು ಪ್ರಶ್ನೆ ಮಾಡಿದ್ದಾರೆ. ರವಿಕುಮಾರ್ ಅವರು ನಡ್ಕೊಂಡಿಲ್ಲ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ರಮೇಶ್ ಬಾಬು ಮಹಾರಾಷ್ಟ್ರದ ಏಕೀಕರಣದ ಕೇಳಿದಾಗ ಅವರು ಹೇಳಿದ್ರು ಒಂದೇ ಒಂದು ನಿಮಿಷ. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ನಡ್ಕೋಬೇಕು. ವಿರೋಧ ಪಕ್ಷದ ನಾಯಕರು ಸಿಟಿ ರವಿಕುಮಾರ್ ರವರು ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರ್ತಕ್ಕಂಥದ್ದು? ಕನ್ನಡದ ಪೇಟನ? ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲಿ ಬರಬೇಕಾದ್ರೆ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.